ಚಿಕ್ಕನಾಯಕನಹಳ್ಳಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾತ್ಕಾಲಿಕ ಕಚೇರಿಯನ್ನ ಶಾಸಕ ಸಿಬಿ ಸುರೇಶ್ ಬಾಬು ಉದ್ಘಾಟಿಸಿದರು. ತಾಲೂಕಿನಲ್ಲಿ ಪತ್ರಕರ್ತರ ಬಹುಕಾಲದ ಬೇಡಿಕೆಯಾಗಿದ್ದ ಸಂಘದ ಕಚೇರಿಯನ್ನ ಪಟ್ಟಣದ ತಾಲೂಕು ಪಂಚಾಯತ್ ಕಚೇರಿ ಹಿಂಭಾಗದ ಕೊಠಡಿಯಲ್ಲಿ ತಾತ್ಕಾಲಿಕವಾಗಿ ನೀಡಲಾಗಿದ್ದು, ಶಾಸಕ ಸಿಬಿ ಸುರೇಶ್ ಬಾಬು, ತಹಶೀಲ್ದಾರ್ ಮಮತಾ, ಜಿಲ್ಲಾ ಅಧ್ಯಕ್ಷರಾದ ಯೋಗೇಶ್ ಸೇರಿದಂತೆ ಅನೇಕ ಗಣ್ಯರು ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಲಾಯಿತು. ನಂತರ ಮಾತನಾಡಿದ ಶಾಸಕ ಸಿಬಿ ಸುರೇಶ್ ಬಾಬು ಅವರು, ಪತ್ರಕರ್ತರು ಪಕ್ಷಭೇದ ಮಾಡದೆ ನಿಷ್ಪಕ್ಷಪಾತವಾಗಿ ಸೇವೆ ಸಲ್ಲಿಸುವುದು ಅತ್ಯಂತ ಮುಖ್ಯ ಎಂದು ತಿಳಿಸಲಾಯಿತು. ಸಮಾಜದ ಸಮಸ್ಯೆಗಳು, ಜನರ ಆಶಯಗಳು ಹಾಗೂ ನಿಜಾಂಶಗಳನ್ನು ಹೊರತೆಗೆದು ತೋರಿಸುವಲ್ಲಿ ನಿಮ್ಮ ಬರಹಗಳು ಜಾಗೃತವಾಗಲಿ ಎಂದು ಸಲಹೆ ನೀಡಲಾಯಿತು. ತಾತ್ಕಾಲಿಕ ಕಟ್ಟಡ ಆಗಿದೆ. ಇದು ನಮ್ದು ಗುರಿ ಇರೋದು ಪರ್ಮನೆಂಟ್ ಸ್ಟ್ರಕ್ಚರ್ ಆಗಬೇಕು. ನಮಗೆ ಪತ್ರಕರ್ತರಿಗೆ ಒಂದು ನಿಗದಿತವಾದ ಮತ್ತೆ ಶಾಶ್ವತವಾದ ಒಂದು ಕೊಠಡಿ ಇರಬೇಕು. ಮತ್ತೆ ಎಲ್ಲಾ ಸಂಘ ಸಂಸ್ಥೆಗಳ ಹಾಗೂ ಎಲ್ಲಾ ರಾಜಕಾರಣಿಗಳು ಸಹ ನಮ್ಮ ತಾಲೂಕಲ್ಲಿ ಇರುವ ಪತ್ರಿಕಾ ಭವನದಲ್ಲೇ ಪತ್ರಿಕಾಗೋಷ್ಠಿ ಆಗಬೇಕು. ಮತ್ತೆ ಪತ್ರಕರ್ತರಿಗೆ ಶಕ್ತಿ ನೀಡುವಂತಹ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ ನಾವು. ಆಮೇಲೆ ಈಗ ನಾನ್ ಮಾಡಿದೆ ಮತ್ತೆ ಇನ್ನೊಬ್ರು ಅಂತ ಎಲ್ಲಾ ಸಹಕಾರದಿಂದ ಇವತ್ತು ಈ ಕೊಠಡಿ ಆಗಿದೆ. ಕಿರಣ್ ಆಗಿರ್ಬೋದು, ಬಾಬಣ್ಣ ಆಗಿರ್ಬೋದು, ಮತ್ತೆ ಜಿಲ್ಲಾಧ್ಯಕ್ಷರ ಸಹಕಾರ ಇದೆ. ಮತ್ತೆ ರವೀಣ್ ಅವರು ಸಹ ಸಾಹೇಬರಿಗೆ ಹೇಳಿ ಮಂಜೂರು ಮಾಡಲು ಅವ್ರದ್ದು ಪಾತ್ರ ಇದೆ. ಹಂಗಾಗಿ ಮುಂದೆ ನಾವು ಕೆಲಸ ಮಾಡ್ತೀವಿ. ನಾವು ಬೆಳೆಯಕ್ಕಿಂತ ಪತ್ರಿಕೋದ್ಯಮ ಮತ್ತೆ ಪತ್ರಕರ್ತರ ಸಂಘ ಬೆಳೆದ್ರೆ ಎಲ್ಲರೂ ಬೆಳೆದಂಗೆ. ಪತ್ರಕರ್ತರು ಪತ್ರಿಕಾ ಸಂಘದಲ್ಲಿ ಇದ್ರೆ ಒಂದು ಗೌರವ. ಹಂಗಾಗಿ ಸಂಘ ನಾವು ಅಭಿವೃದ್ಧಿ ಪಡಿಸಬೇಕು. ಮತ್ತೆ ರಚನಾತ್ಮಕ ಕಾರ್ಯಕ್ರಮ ಮಾಡೋಣ. ಮತ್ತೆ ಪತ್ರಕರ್ತರಿಗೆ ಯಾವುದೇ ರೀತಿಯಾದ ಆರೋಗ್ಯ ವಿಮೆ ಆಗಿರ್ಬೋದು, ಮತ್ತೆ ಯೋಗಕ್ಷೇಮ ಆಗಿರ್ಬೋದು, ಅಂತ ಕಾರ್ಯಕ್ರಮಗಳನ್ನ ಮುಂದೆ ಮಾಡೋಣ. ಮತ್ತೆ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಸುಮ್ಮನೆ ಅವ್ರು ಮಾಡ್ಲಿ ಇವ್ರು ಮಾಡ್ಲಿ ಅನ್ನೋಕ್ಕಿಂತ ಹೆಚ್ಚಾಗಿ ನಾವು ಮಾಡೋಣ ಅಂತ ಬಂದ್ರೆ ಪತ್ರಿಕೋದ್ಯಮ ಬರುತ್ತೆ. ಮುಂದೆ ಯಾರು ಅಧ್ಯಕ್ಷ ಆಗ್ಬೋದು, ಕಾರ್ಯಾಧ್ಯಕ್ಷ ಆಗ್ಬೋದು, ನೆಕ್ಸ್ಟ್ ಫ್ಯೂಚರ್. ಇವೊಂದು ನಾವೊಂದು ಸರಿಯಾದ ಒಂದು ಬೇಸ್ಮೆಂಟ್ ಸೃಷ್ಟಿ ಮಾಡಿದ್ರೆ ಬಿಲ್ಡಿಂಗ್ ಗಟ್ಟಿಯಾಗಿ ನಿಲ್ಲುವ ರೀತಿಯಲ್ಲಿ ಎಲ್ಲರ ಸಹಕಾರದಿಂದ ಈಗ ನಾವೊಂದು ದೃಢವಾದ ಒಂದು ಸಂಘಟನೆ ಕಟ್ಟೋಣ. ಎಲ್ಲರೂ ಸಹಕಾರ ನೀಡ್ತಾರೆ. ಇದೇ ರೀತಿ ಮುಂದುವರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ, ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಅವರೆಲ್ಲಾ ರೀತಿಯಲ್ಲಿ ಒಂದು ಪಾಂಪ್ಲೆಟ್ಸ್ ನ ಅಕ್ಷರ ತಪ್ಪಾದ್ರೂ ಇದು ಸರಿಯಾಗಿದೆ, ತಪ್ಪಾಗಿದೆ ಅಂತ ಮಾರ್ಗದರ್ಶನ ನೀಡ್ತಿದ್ದಾರೆ. ಅವ್ರ ಸಹಕಾರ ಹಿಂಗೆ ಇರಲಿ. ಇವರು ಸಹ ಜಿಲ್ಲಾ ಪತ್ರಕರ್ತರಿಗೆ ಶಕ್ತಿ ನೀಡುವಂತ ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮ ಮಾಡಲಿ ಅಂತ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಮತಾ ಎಂ, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಚೇತನ್ ಪ್ರಸಾದ್, ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಸಿಡಿ ಚಂದ್ರಶೇಖರ್, ಕಾಂಗ್ರೆಸ್ ಮುಖಂಡರಾದ ಕೃಷ್ಣೇಗೌಡ, ಜಿಲ್ಲಾ ನಿರ್ದೇಶಕ ಮಂಜುನಾಥ್ ಗೌಡ, ಗಜೇಂದ್ರ, ಕೆಯುಡಬ್ಲ್ಯೂ ನಿಕಟಪೂರ್ವ ಅಧ್ಯಕ್ಷರಾದ ಯೋಗೇಶ್ ಟಿ, ಕಾರ್ಯಕ್ರಮದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಫೈರೋಜ್ ಪಾಷಾ, ಬುಕ್ಕಾಪಟ್ಟಣ.